living together. What? I mean, can we stay together? ಯಾಕಂದ್ರೆ ದೇಶಪಾಂಡೆ ಫ್ಯಾಮಿಲಿಗೆ ನಾನು ಕೆಲಸ ಮಾಡ್ತಿದ್ದೆ. ಈ ಕೆಲಸ ಹೋಗಿದೆ, ಸೊ ಅಕಾಮಿಡೇಷನ್ ಇಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಗಂಡ ಹೆಂಡತಿ ಅಂದ್ಮೇಲೆ ಒಟ್ಟಿಗೆ ತಾನೇ ಇರ್ಬೇಕು. ಹೇಗೋ ನಿನಗೆ ಕೆಲ್ಸ ಇಲ್ಲ, ನಿಂಗೆ ಕೆಲ್ಸ ಸಿಕ್ಕಿ ಒಳ್ಳೆ ಕಡೆ ಸೆಟ್ ಆಗೋವರೆಗೂ ನೀನ್ ನನ್ ಜವಾಬ್ದಾರಿ, ಓಕೆನಾ? Thank you. ಹೋಗೋಣ. ಆಕಾಶ ಭೂಮಿ ಒಂದಾದ ರೀತಿ ಬೆರೆತಾಯಿತು ಈ ಸ್ನೇಹದ ಪ್ರೀತಿ. ಕಾಣದ ಕನಸು ನನಸಾದ ರೀತಿ ಬೇಡದೆ ದೊರೆತ ನಿಷ್ಕಲ್ಮಶ ಪ್ರೀತಿ ಸನಿಹದಲ್ಲಿ ಫಸ್ಟ್ ಟೈಮ್ ನಮ್ಮ ಮನೆಗ್ ಬರ್ತಾ ಇದ್ರ, ಬಲ್ಗಾಲ್ ಇಟ್ಬಿಟ್ಟು ಒಳಗಡೆ ಬನ್ನಿ. ಅಲ್ಲ ಬಲ್ಗಾಲ್ ಇಟ್ಬಿಟ್ಟು ಹೆಂಡತಿ ಮನೆಗ್ ಬನ್ನಿ. ಇದೆ ನನ್ ಪುಟ್ಟ ಅರಮನೆ, ನನ್ ಪ್ರಪಂಚಕ್ಕೆ ಸ್ವಾಗತ. ಹೇಗಿದೆ ನನ್ ಮನೆ? ಸಾರಿ, ಹೇಗಿದೆ ನಮ್ಮನೆ? ಆಶ್ರಮದ ಚಿಕ್ಕ ರೂಮಲ್ಲಿ ಇದ್ದು ತುಂಬಾ ಬೋರ್ ಆಗಿತ್ತು. ಅದಕ್ಕೆ ಬಾಡಿಗೆ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ದೊಡ್ಡ ಮನೆ ಮಾಡ್ಕೊಂಡಿದ್ದೀನಿ. ಇದು ನಿಮ್ಗೆ ದೊಡ್ಡ ಮನೆನಾ? ಏನಂದ್ರೆ? ಹಾ, ಚೆನ್ನಾಗಿದೆ ಅಲ್ವಾ ಮತ್ತೆ ನನ್ ಸೆಲೆಕ್ಷನ್. ಅಬ್ಬಾ, ನಂಗೆ ತುಂಬಾ ಟೈರ್ಡ್ ಆಗಿದೆ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಲ್ಲಿವರೆಗೂ ರೆಸ್ಟ್. ವೆಲ್ಕಮ್ ಟು ನ್ಯೂ ಲೈಫ್ ಗೌರವ್. ಪರವಾಗಿಲ್ಲ ಕುತ್ಕೊಳ್ಳಿ. ಆದ್ರೆ ಆ ಕಡೆ ಜಾಗ ನಿಮ್ದು, ಈ ಕಡೆ ಜಾಗ ನಂದು. ಮಧ್ಯ ಇದು ಗೋಡೆ. ಯಾಕೆ ಹೇಳಿ? ಅಪ್ಪಿ ತಪ್ಪಿನು ನೀವ್ ಈ ಕಡೆ, ನಾನ್ ಆ ಕಡೆ ಬರ್ಬಾರ್ದು ಅಂತ. ಅರ್ಥ ಆಯ್ತಾ? ಮಲ್ಕೊಳ್ಳಿ. ಓಕೆ ಮೇಡಮ್. ಯಾಕೆ ಸರಿ ಕಾಲ್ ಮಾಡ್ದೆ? ಮನೇಲೆಲ್ಲ ಲೈಟ್ ಆಫ್ ಮಾಡ್ಕೊಂಡು ಯಾಕಿದ್ಯಾ? ವಾಟ್ಸ್ ರಾಂಗ್? ನಥಿಂಗ್ಸ್ ರಾಂಗ್. ನೀನ್ ಫಸ್ಟ್ ಒಳಗ್ ಬಾ, ನಿನ್ಗೊಂದ್ ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಒಳಗ್ ಬಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಸ್ನೇಹ, ಹ್ಯಾಪಿ ಬರ್ಡೇ ಟು ಯು. ಏ ಸ್ನೇಹ, ಏನಾಯ್ತು? ನಾನು ಹೇಳೋದು ತಪ್ಪು ಮಾಡಿದ್ನಾ? ಇವತ್ ನನ್ನ ಬರ್ಡೇ ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ ಗೌರವ್. ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಿಂದನೂ ಯಾರು ನನ್ ಬರ್ಡೇ ಸೆಲೆಬ್ರೇಟ್ ಮಾಡಿರ್ಲಿಲ್ಲ, ಹಾಗಾಗಿ ನಂಗೂ ನೆನ್ಪಿಲ್ಲ. ಆದ್ರೆ ಆಶ್ರಮದಲ್ಲಿದ್ದಾಗ ಮಾತಾಜಿ ಮಾತ್ರ ನಂಗೆ ವಿಶ್ ಮಾಡೋರು. ಆಮೇಲೆ ಅವರು ತೀರ್ಕೊಂಡ್ಬಿಟ್ರು. ಡೋಂಟ್ ವರಿ ಸ್ನೇಹ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಯು ಡಿಸರ್ವ್ ಬೆಟರ್. ಅದಕ್ಕೆ ಅಲ್ವಾ ನೀ ನನ್ ಫ್ರೆಂಡ್ ಆಗಿ ಸಿಕ್ಕಿರೋದು. ಅದ್ ಸರಿ, ಇವತ್ ನನ್ ಬರ್ಡೇ ಅಂತ ನಿಂಗೆ ಹೇಗ್ ಗೊತ್ತಾಯ್ತು? ಹಿಂಗೆ ನಾವು ಕರೆಕ್ಟ್ ಆಗಿ ಹೇಳಿ. ನಿನ್ ಫೋನಲ್ಲಿ ನಿನ್ ಡಾಕ್ಯುಮೆಂಟ್ಸ್ ಇತ್ತಲ್ವಾ, ಅಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ನೋಡಿದೆ. ಅದೆಲ್ಲ ಬಿಡು, ಬಾ ನೀನ್ ಫಸ್ಟ್ ಕೇಕ್ ಕಟ್ ಮಾಡು. ಒಂದ್ ಸೆಕೆಂಡ್. ಕಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಹೂವಿನಂತ ಹುಡುಗಿಗೆ ಹೂವ. ಆದ್ರೂ ಇಷ್ಟೆಲ್ಲ ಯಾಕೆ ಮಾಡಕ್ ಹೋದೆ? ಮೊದ್ಲೇ ನಿನಗ್ ಕೆಲ್ಸ ಇಲ್ಲ, ಸಂಬಳ ಬರಲ್ಲ, ಹಾಗೆ ವಿಶ್ ಮಾಡಿದ್ರು ಸಾಕಿರೋದಲ್ವಾ? ನನ್ ಮೊದಲನೇ ಹೆಂಡತಿ ಬರ್ಡೇಗೆ ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಗಂಡನ್ ಪೋಸ್ಟ್ಗೆ ಅವಮಾನ ಅಲ್ವಾ? ಗಂಡ ಅಲ್ಲ, ಟೆಂಪರವರಿ ಗಂಡ ಅಂತ ಹೇಳು.